ಸರ್ ಈಗ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಬದಲಾವಣೆ ಆಗಬೇಕಂತ ಒಂದು ಹೈಕಮಾಂಡ್ ನಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಆ ತರನಾಗಿ ಸಿಎಂ ಅವರು ಬದಲಾವಣೆ ಆಗ್ತಾರೆ. ಎಲ್ಲಿ ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿ ನಮಗ್ ಗೊತ್ತಿಲ್ಲ. ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಅದರಿಂದ ನಮ್ ಭಾಳ ದೂರ ಇದೀವಿ ನಾವು. ಅಲ್ಲಿ ಏನಾಗಿದೆ, ಏನು 30 ತಿಂಗಳ 60 ತಿಂಗಳ 10 ತಿಂಗಳ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ತಿಳಿದಿವಿ. ಚರ್ಚೆ ಆಗಿಲ್ವಾ? ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಅದು ಪ್ರಶ್ನೆ ಇಲ್ಲ. ಮತ್ತೆ ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಅದಕ್ಕೆ ಏನೇನು ಮಾಡಬೇಕು, ಜವಾಬ್ದಾರಿ ಯಾರ್ದು ಅಂತ ಏನೋ ಚರ್ಚೆ ಆಗಿದೆ ಸರ್. ಮತ್ತೆ ಈಗ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆಯಾ ಕಂಡೀಷನ್ಸ್? ಕೆಪಿಸಿಸಿ ಅಧ್ಯಕ್ಷರು ಅವರೇ ಇದ್ದಾರೆ, ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದ್ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಈಗ ಅದನ್ನ ಚೇಂಜ್ ಮಾಡೋ ಸಾಧ್ಯತೆ ನಿಮ್ಮ ಒಪಿನಿಯನ್ ಒಂದೇ ಇರ್ಬೇಕಾ ಅಥವಾ ಒಬ್ಬರಿಗೆ 2 ಹುದ್ದೆ ಇರ್ಬೇಕಾ? ಹಂಗೇನು ಹೇಳಕ್ಕಾಗಲ್ಲ. ಒಂದೇ ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡ್ಬೋದು, 2 ಕೊಡಬಾರ್ದು ಅಂತ ಏನಿಲ್ಲ. ಆದರೆ ಇವರು ಕಂಡೀಷನ್ ಮಾಡಿದ್ದಾರೆ. ಉದಯಪುರದಲ್ಲಿ ಉದಯಪುರ ಘೋಷಣೆ ಅಂತ ಮಾಡಿದ್ದಾರೆ, ಒಬ್ರಿಗೆ ಒಂದೇ ಹುದ್ದೆ. ಅವರು ಅನಿವಾರ್ಯ ಇತ್ತು, ಅವನಿಂದ 2 ಕೊಡಕ್ಕೆ ಬಂದಾಗ ಕೊಡಬಾರ್ದು ಅಂತ ಏನಿಲ್ಲ. ಈಗಾಗಲೇ DK ಶಿವಕುಮಾರ್ ಇದ್ದಾರೆ, ಬೇರೆ ಬೇರೆ ಸ್ಟೇಟ್ನಾಗೂ 2 ಹುದ್ದೆಗಳು ಇದಾವ, ಇಲ್ಲಂತಿಲ್ಲ. ಹಂಗೇನು ಅನಿವಾರ್ಯ ಇಲ್ಲ. ಅದು ಮೀನಿಂಗ್ ಏನಿಲ್ಲ. ಕೂಡಬೇಕಲ್ಲ, ಮಂತ್ರಿಗಳು ಕೂಡ್ದ ಮತ್ತೆ ಯಾರು ಕೂಡಬೇಕು? ನೀವೆಲ್ಲ ಕೂಡ್ತೀರಿ. ಈಗ ಬಿಸ್ನೆಸ್ ಮ್ಯಾನ್ ಕೂಡ್ತಾರ, ಪಾಲಿಟಿಷಿಯನ್ ಕೂಡಿದ್ದೈತೆ ಅಷ್ಟೇ. ಅದ್ರಾಗ ಏನಂತ ಇಲ್ಲ, ಬದಲಾವಣೆ ಏನಿಲ್ಲ. ಇದನ್ನ ಸರಿ ಮಾಡ್ಕೊಂಡು ಹೋಗೋದು ಹೆಂಗ ಅನ್ನೋದು ಪ್ರಶ್ನೆ ಇಲ್ಲ. ಬದಲಾವಣೆ ಶಿವಕುಮಾರ್ ಅವರು ಒಂದು ರೆಸ್ಪಾನ್ಸಿಬಲ್ ಪೋಸ್ಟ್ ಇಸ್ ಹೋಲ್ಡಿಂಗ್ ಎ DCM ಪೋಸ್ಟ್. ಕೀ ಪೋರ್ಟ್ಫೋಲಿಯೋಸ್ ನ ಅವರ ಕಡೆ ಇದಾವೆ. ಸೊ ಅಟ್ ದಟ್ ಟೈಮ್ ಯು ಕಾಂಟ್ ಮ್ಯಾನೇಜ್ 2 ಪೊಸಿಷನ್ಸ್. ಅದು ನಾವು ಹೇಳಕ್ಕಾಗಲ್ಲ. ನಾವು ಅದು ಮೇಲಿನವ್ರಿಗೆ ಅವರು ಮಾಡೋದಂತ ವಿಚಾರ. ನಮ್ಮ ಹಂತದಲ್ಲಿ ನಾವೇನು ಮಾಡ್ಲಿಕ್ಕಾಗಲ್ಲ. 1 ಕೊಡ್ತಾರೆ, 2 ಕೊಡ್ತಾರೆ, 4 ಕೇಳಕ್ಕೆ ಅದು ಪಕ್ಷದ ನಿರ್ಧಾರ. ಅವ್ರು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದಾರೆ, ಕೊಡ್ಬೋದು, ಮುಂದುವರಿಸ್ಬೋದು. ಈಗ ತಮಗೆ ಪೊಸಿಷನ್ ಕೊಟ್ಟರೆ ಸರ್ ತಾವು ಅದಿನ್ನೂ ಚರ್ಚೆನೇ ಇಲ್ಲಲ್ಲ. ಅಧ್ಯಕ್ಷ ಸ್ಥಾನ ಅಲ್ಲ, ಅಧ್ಯಕ್ಷ ಸ್ಥಾನ ಇನ್ನೂ ಚರ್ಚೆನೇ ಬಂದಿಲ್ಲ. ಇಲ್ಲ, ಚರ್ಚೆ ಮಾಡ್ಬೇಕಂತ ನಮ್ಮನ್ನ ಹೇಳಿಲ್ಲ. ಎಲ್ಲರ ಜೊತೆ ಚರ್ಚೆ ಮಾಡಬೇಕು. ಸಣ್ಣ ಕರೆದಾಗ ಚರ್ಚೆ ಮಾಡ್ಬೇಕಾಯ್ತು. ಯಾಕಂದ್ರೆ ಸಣ್ಣ ಪೋಸ್ಟ್ ಅಲ್ಲ ಹೇಳಿ, ನಮ್ಮ ಭಾಳ ಜವಾಬ್ದಾರಿ ಇರ್ತೈತೆ. ಸೊ ಚರ್ಚೆ ಮಾಡಿ ಮುಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ಬೇಕು ಹೊರತಾಗಿ ಅದಿನ್ನು ಚರ್ಚೆಗೆ ಬಂದಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿಎಂ ಆಗ್ಬೇಕಂತ ತಮ್ಮ ಆಸೆ ಇದೆ. ಆ ಟೈಮಲ್ಲಿ ಕೆಪಿಸಿಸಿ ಅಧ್ಯಕ್ಷ ಇದ್ರೆ ತಮ್ಮ ಕ್ಲೇಮ್ ಸ್ಟ್ರಾಂಗ್ ಇರುತ್ತೆ. ಅದು ಬಂದ ನೋಡೋಣ. ಇನ್ನೂ ಕೇಳಿಲ್ಲ. ಈಗ ಇದ್ದಾರೆ. ಈಗ ಸದ್ಯ DK ಶಿವಕುಮಾರ್ ಇದ್ದಾರೆ ಈಗ ಪ್ರೆಸೆಂಟ್. ಸೊ ಇದ್ದಾಗ ನಾವು ಆಗ್ತೀವಿ ಅಂತ ಅನ್ನೋದು ತಪ್ಪಾಗ್ತದ. ಸೊ ಅದಂಥ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರು ಸೂಕ್ತದಾರ ಪಕ್ಷ ನಿರ್ಧಾರ ಮಾಡ್ತಾರೆ. ಡೆಲ್ಲಿಗಿಲ್ಲ, ಅದನ್ನ ಅಧ್ಯಕ್ಷರು CM ಮಾಡ್ಬೇಕ್ರ. ಈ ವಿಷಯಗಳನ್ನ ಡೆಲ್ಲಿಯಲ್ಲಿ ಪ್ರಸ್ತಾಪ ಮಾಡಕ್ಕೆ ಅಧಿಕಾರಿಗಳು ಅವ್ರಿಗೆ. ಅವ್ರ ಮುಂದಿನ ಚುನಾವಣೆ 28 ಬಗ್ಗೆ ಪಕ್ಷದಲ್ಲಿ ಬದಲಾವಣೆ ಅವರಲ್ಲಿ ಹೋಗಿ ಹೇಳ್ಬೇಕಾಗ್ತದೆ. ನಾವು ಹೇಳಿಕ್ಕಾಗಲ್ಲ, ಅವ್ರ ಜವಾಬ್ದಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.